ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮನೆ ಕನ್ಸ್ಟ್ರಕ್ಷನ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಮ್ಮನೆ ಹೇಗೆ ಕನ್ಸ್ಟ್ರಕ್ಟ್ ಆಗ್ತಿದೆ ಮತ್ತು ನಮ್ಮ ಮನೆ ಹೇಗೆ ಪ್ಲ್ಯಾನ್ ಬಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ನಾವು ಫಸ್ಟು ಗ್ರೌಂಡ್ ಫ್ಲೋರಲ್ಲಿ ನಾವು ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಮಿನಿಮಮ್ ಅಂದರೆ 2 ಕಾರ್ ನಿಲ್ಲಿಸ್ಬೋದು. ಆಮೇಲೆ ಈ ಸೈಡ್ ನಾವು ಬೋರ್ವೆಲ್ ಪಾಯಿಂಟ್ ನಮಗೆ ಈ ಸೈಡ್ ಸಿಕ್ಕಿದೆ, ಸೊ ಹಾಗಾಗಿ ನಾವು ಇಲ್ಲಿ ಬೋರ್ವೆಲ್ ಪಾಯಿಂಟ್ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿ ನಾವು ಸ್ವಿಚ್ ಬೋರ್ಡ್ನ ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟು ಈ ಕಡೆ ಬಂದರೆ ಇಲ್ಲಿ ನಾವು ತೊಟ್ಟಿನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ತೊಟ್ಟಿ ಬಂದಿದೆ ಇಲ್ಲಿ, ಏನಕ್ಕಂದರೆ ವಾಟರ್ ಎಲ್ಲ ಬೇಕಲ್ವಾ, ಸೊ ತೊಟ್ಟಿ ಅಂದರೆ ತುಂಬ ಇಂಪಾರ್ಟೆಂಟ್. ಒಂದು ಮನೆಗೆ ಒಂದು ತೊಟ್ಟಿ ಇರಲೇಬೇಕು. ಅದಾದಮೇಲೆ ಇಲ್ಲಿ ಕಾರ್ ಪಾರ್ಕಿಂಗ್ ವಿತ್ 1 BHK ಮನೆನ ಮಾಡಿದ್ದೀವಿ. ಏನಕ್ಕೆಂದರೆ ಒಂದು ಮನೆ ಮಾಡಿದ್ರೆ ನಮಗೆ ಇನ್ಕಮ್ ಆದರೂ ಬರುತ್ತೆ, ಸೊ ಹಾಗಾಗಿ ನಾವು ರೆಂಟ್ ಪರ್ಪಸ್ಸಿಗೋಸ್ಕರ ನಾವು ಇಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದೀವಿ, 1 BHK ಮನೆ. ಇದು ಬಂದು ಹಾಲು, ಇದು ಕಿಚನ್ ಜೊತೆಗೆ ಯುಟಿಲಿಟಿ ಕೂಡ ಇದೆ ಇಲ್ಲಿ. ನೆಕ್ಸ್ಟ್ ಇದು ಬಂದು ಪೂಜಾ ರೂಮ್, ದೇವ್ರ ಮನೆ. ನೆಕ್ಸ್ಟು ಈ ಸೈಡಿಗೆ ಬಂದರೆ ಇದು 1 BHK ಬೆಡ್ರೂಮ್ ಇದೆ. ಇದು ಬಂದು ಬೆಡ್ರೂಮ್. ನೆಕ್ಸ್ಟ್ ಇದು ಒಂದು ಹಾಲ್. ನೆಕ್ಸ್ಟ್ ಹಾಲ್ ಆದಮೇಲೆ ಈ ಸೈಡಿಗೆ ನಾವು ವಾಶ್ರೂಮ್ನ ಕಟ್ಸಿದ್ದೀವಿ. ಇದು ಬಂದು ವಾಶ್ರೂಮ್. ಓಕೆ, ಈ ಫ್ಲೋರಲ್ಲಿ ನಾವು ಪಾರ್ಕಿಂಗು ಮತ್ತು 1 BHK ಮನೇನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಬನ್ನಿ ನಮ್ಮನೆಗೆ ಹೋಗೋಣ. ಸೊ ನಾವು ಈ ಸೈಡ್ ಸ್ಟೆಪ್ಸ್ ಕೊಟ್ಟಿದ್ದೀವಿ. ನಾವು 90 to 95% ಈ ಮನೇನ ವಾಸ್ತು ಪ್ರಕಾರನೇ ಕಟ್ಸಿದ್ದೀವಿ. ಆಮೇಲೆ ಒಬ್ಬೊಬ್ಬರು ಹೇಳ್ತಾರೆ ಸ್ಟೆಪ್ಸ್ ಎಲ್ಲ ಹಾರ್ಡ್ ನಂಬರಲ್ಲೇ ಇರಬೇಕು ಅಂತ, ಸೊ ನಾವು ಸ್ಟೆಪ್ಸು ಹಾರ್ಡ್ ನಂಬರಲ್ಲೇ ಮಾಡಿಸಿದ್ದೀವಿ. ಇದು ಸ್ಟೆಪ್ಸಿಂದ ಈ ಕಡೆ ನಾವು ಸ್ವಲ್ಪ ಜಾಗನ ಎಳ್ಕೊಂಡಿದ್ದೀವಿ. ಯಾಕೆ ಅಂದರೆ ನಾವು ಏನಾರ ಫ್ಯೂಚರಲ್ಲಿ ಡಾಗ್ಸ್ ಹಾಕೋಣ ಅಂತ ಏನಾರ ಪ್ಲ್ಯಾನ್ಸ್ ಇದ್ದರೆ ಅದಕ್ಕೆ ಒಂದು ನೀಟಾಗಿರೋ ಚಿಕ್ಕ ಮನೆ ಮಾಡಿಕೊಡೋಣ, ಆಗ ಡಾಗ್ ಇಲ್ಲೇ ಮಲ್ಕೋಬೋದು ಅಂತ ಇಲ್ಲಿ ಸ್ವಲ್ಪ ಜಾಗನ ತಳ್ಳಿಬಿಟ್ಟು ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಡಿಸಿದ್ವಿ. ಇಲ್ಲಿ ಬಂದು ನಾವು ಶೂ ರ್ಯಾಕಿಗೆ ಒಂದು ಬಾಕ್ಸ್ ಥರ ಈಗೆಲ್ಲ ಟ್ರೆಂಡಿಂಗ್ ಯಾವ ಥರ ಇರುತ್ತೆ ಅದನ್ನು ನೋಡಿಬಿಟ್ಟು ನೀಟಾಗಿ ಮಾಡಿಸೋಣ ಅಂತ ಇಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದು ಮನೆಗೆ ಬಂದಾಗ ಎಂಟ್ರೆನ್ಸ್. ಇಲ್ಲಿ ಎಂಟ್ರೆನ್ಸು ನಾವು ಸ್ವಲ್ಪ ದೊಡ್ಡದಾಗೆ ಬಿಟ್ಕೊಂಡಿದ್ದೀವಿ. ಏನಕ್ಕಂದರೆ ಇಲ್ಲಿ ಪಾಟ್ ಎಲ್ಲ ಇಟ್ಟಾಗ ಸ್ವಲ್ಪ ಚಿಕ್ಕ ಆಗಿಬಿಡುತ್ತೆ. ಇಲ್ಲೂ ಕೂಡ ಗ್ಲಾಸ್ ಬರುತ್ತೆ, ಸೊ ಹಾಗಾಗಿ ನಾವು ಸ್ವಲ್ಪ ಇದನ್ನು ತುಂಬ ದೊಡ್ಡದಾಗಿ ಬಿಟ್ಕೊಂಡಿದ್ವಿ. ಬನ್ನಿ ನಮ್ಮ ಮನೆಗೆ ಹೋಗೋಣ. ಇದು ಬಂದು ಎಂಟ್ರೆನ್ಸ್. ಇಲ್ಲೂ ನಾವು ಕಿಟಕಿನ ಬಿಟ್ಕೊಂಡಿದ್ದೀವಿ, ಏನಕ್ಕಂದರೆ ಬೆಳಗ್ಗೆ ಬರಲಿ ಅಂತ. ಅದಾದಮೇಲೆ ಇದು ಬಂದು ಲಿವಿಂಗ್ ಏರಿಯಾದಲ್ಲಿ ನಾವು ಇಲ್ಲೊಂದು ವಿಂಡೋ ಮತ್ತು ಆ ಸೈಡ್ ಒಂದು ವಿಂಡೋನ ಬಿಟ್ಕೊಂಡಿದ್ದೀವಿ. ಲಿವಿಂಗ್ ಏರಿಯಾದಲ್ಲಿ ಇಂಪಾರ್ಟೆಂಟ್ ಏನಂದರೆ TV ಯೂನಿಟ್. ಸೊ ನಾವು ಇಲ್ಲಿ TV ಯೂನಿಟ್ ಮಾಡಿಸೋಣ, ಅದರ ಸಿಂಪಲ್ ಆಗಿರೋ ಇಂಟೀರಿಯರ್ ಮಾಡಿಸಿ TV ಯೂನಿಟ್ ಮಾಡಿಸೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಇಲ್ಲಿ ಬಂದಾಗ ಇದು ಕಿಚನ್ನು ಈಗಿನ ಟ್ರೆಂಡಿಂಗ್ ತಕ್ಕನಾಗೆ ಮಾಡಿಸೋಣ ಅಂತ ಒಂದು ಪ್ಲ್ಯಾನ್ ಇದೆ. ನೋಡೋಣ ಯಾವ ಥರ ಮಾಡಿಸ್ತೀವಿ, ಹೇಗೆ ಮಾಡಿಸ್ತೀವಿ ಅಂತ ನೀವು ನಮ್ಮ ವಿಡಿಯೋನ ನೋಡ್ತಾ ಇರಿ. ನೆಕ್ಸ್ಟು ಕಿಚನ್ ಪಕ್ಕನೇ ನಾವು ಯುಟಿಲಿಟಿ ಮಾಡಿಸಿದ್ದೀವಿ. ಯುಟಿಲಿಟಿ ಏನಕ್ಕಪ್ಪ ಅಂದರೆ ಇನ್ನೇನು ಪಾತ್ರೆ ತೊಳೆಯೋಕ್ಕೆ ಆಲ್ಮೋಸ್ಟ್ ಎಲ್ಲರೂ ಮಾಡಿಸಿರ್ತಾರೆ, ಹಾಗಾಗಿ ಇಲ್ಲೊಂದು ಸಿಂಕ್ ಥರ ಮಾಡಿಸಿದ್ದೀವಿ. ನಿಂತ್ಕೊಂಡು ಬೇಕಿದ್ರು ತೊಳಿಬೋದು, ಇಲ್ಲಾಂದರೆ ಕುತ್ಕೊಂಡು ಬೇಕಿದ್ರು ತೊಳಿಬೋದು. ಇಲ್ಲಿ ಒಂದು ಕೂಡ ಟ್ಯಾಪ್ ಕೂಡ ಕೊಟ್ಟಿದ್ದೀವಿ. ಫಂಕ್ಷನ್ ಎಲ್ಲ ಆದರೆ ದೊಡ್ಡ ಪಾತ್ರೆ ಇರುತ್ತೆ, ಅದನ್ನೆಲ್ಲ ನಿಂತ್ಕೊಂಡು ವಾಶ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಹಾಗಾಗಿ ನಾವು ಕೆಳಗಡೆ ಕುತ್ಕೊಂಡು ಮಾಡ್ಬೋದು. ನೆಕ್ಸ್ಟ್ ಬಂದು ಇಲ್ಲಿ ದೇವ್ರ ಮನೆಯೂ ಕೂಡ ಒಂದು 2 ಮೆಂಬರ್ಸ್ ಕುತ್ಕೊಂಡು ಪೂಜೆ ಮಾಡ್ಬೋದು, ಆ ಥರ ಮಾಡಿಸಿದ್ದೀನಿ. ನೆಕ್ಸ್ಟು ಇಲ್ಲಿ ಮೇಲ್ಗಡೆ ಬಂದರೆ ಇಲ್ಲಿ ಇಂಟೀರಿಯರಲ್ಲಿ ನಾವು ಏನು ಮಾಡಿಸಿಲ್ಲ. ಇದು ಬಂದು ಗಾರೆಯಲ್ಲಿ ಮಾಡಿಸಿರೋದು. ಇಂಟೀರಿಯರಲ್ಲಿ ಮಾಡಿಸಿದ್ರೆ ಅದೇನೋ 10 years ಅಷ್ಟೇ ಬರೋದು ಅಂತ ಹೇಳಿದ್ದಾರೆ, ಸೊ ಹಾಗಾಗಿ ಗಾರೆಯಲ್ಲೇ ಮಾಡಿಸಿ ಅದನ್ನು ಪ್ಲೇವುಡ್ಡಿಂದ ಕವರ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಲ್ಲೂ ಒಂದು ವಿಂಡೋ ಬರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಇಲ್ಲಿ ಸ್ವಲ್ಪ ಜಾಗ ಬಿಡಿಸ್ಕೊಂಡಿದ್ದೀವಿ. ಒಂದು 2 ಪ್ಲ್ಯಾಂಟ್ಸ್ ಇಟ್ಟು ಏನಾರ ಡಿಸೈನ್ ಮಾಡೋಣ ಸ್ಟೋನಿಂದು ಅಂತ ಒಂದು ಪ್ಲ್ಯಾನ್ ಇದೆ. ಇಲ್ಲಿ ಬಂದರೆ ಸಿಂಕ್ ವಿತ್ ಮಿರರ್ ಬರುತ್ತೆ ಇಲ್ಲಿ. ಏನಕ್ಕಂದರೆ ಊಟ ಮಾಡಿದಾಗ ಎಲ್ಲರೂ ವಾಶ್ರೂಮ್ಗೆ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು ಒಂಥರ ಹಿಂಸೆ ಅನಿಸುತ್ತೆ, ಹಾಗಾಗಿ ಇಲ್ಲಿ ಸಿಂಕ್ ವಿತ್ ಮಿರರ್ ಬರುತ್ತೆ. ನೆಕ್ಸ್ಟ್ ಬಂದಿದ ತಕ್ಷಣ ಈ ಕಡೆ ಸ್ಟೋರ್ ರೂಮ್. ಇದು ಪುಟ್ಟದಾಗಿ ಒಂದು ಸ್ಟೋರ್ ರೂಮ್ ಮಾಡಿಸ್ಕೊಳ್ತೀವಿ. ದೊಡ್ಡ ಐಟಮ್ಸ್ ಎಲ್ಲ ಕಿಚನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ,
ಹಾಗಾಗಿ ನಾವು ಇಲ್ಲಿ ಒಂದು ಸಿಂಪಲ್ ಆಗಿರೋದು ಒಂದು ಚಿಕ್ಕ ಸ್ಟೋರ್ ರೂಮ್ ಮಾಡಿಸ್ಕೊಂಡಿದ್ದೀವಿ. ಇಲ್ಲೂ ಕೂಡ ಶೆಲ್ಫ್ ಎಲ್ಲ ಕೊಡ್ಸಿದ್ದೀವಿ, ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೋಬೋದು. ಇದು ಜನರಲ್ ಬಾತ್ರೂಮು, ಇದನ್ನ ಸ್ವಲ್ಪ ದೊಡ್ಡದಾಗಿ ಬಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬನ್ನಿ, ಪಕ್ಕ ರೂಮ್ ಇದೆ, ತೋರಿಸ್ತೀನಿ. ಇದು ಬಂದು ಒಂದು ಬೆಡ್ರೂಮ್ ಬರುತ್ತೆ, ಲಿವಿಂಗ್ ಏರಿಯಾ ಪಕ್ಕನೇ. ಇದು ನಾವು ವಿಂಡೋನ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಗಾಳಿ ಬೆಳಕು ಎಲ್ಲ ಸ್ವಲ್ಪ ಜಾಸ್ತಿ ಬರಲಿ, ಅಕ್ಕಪಕ್ಕ ಮನೆ ಆದರೆ ಬೆಳಕೆಲ್ಲ ಕಮ್ಮಿ ಆಗಿಬಿಟ್ರೆ ಅಂತ ದೊಡ್ಡದಾಗಿ ಬಿಡಿಸ್ಕೊಂಡಿದ್ದೀವಿ. ಇಲ್ಲಿ ವಾರ್ಡ್ರೂಬ್ ಮಾಡಿಸೋಣ ಅಂತ ಈ ಥರ ಇಟ್ಕೆ ಕಟ್ಸಿದ್ದೀವಿ. ನೆಕ್ಸ್ಟ್ ಮೇಲೆ ಹೋಗೋಣ ಬನ್ನಿ, ನೆಕ್ಸ್ಟ್ ಫ್ಲೋರಿಗೆ. ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ಬಂದು ಒಂದು ದೊಡ್ಡ ವಿಂಡೋ ಬಂದಿದೆ. ವಿಂಡೋ ಪರ್ಪಸ್ ಏನಪ್ಪ ಅಂತಂದರೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರಬೇಕಲ್ಲ, ಹಾಗಾಗಿ ವಿಂಡೋನ ನಾವು ಎಲ್ಲ ಕಡೆ ತುಂಬ ದೊಡ್ಡದಾಗೆ ಬಿಡಿಸ್ಕೊಂಡಿದ್ದೀವಿ. ಇದು ಬಂದು ಚಿಕ್ಕದಾಗಿ ಲಿವಿಂಗ್ ಏರಿಯಾ. ಇಲ್ಲಿ ನಾವು ಏನು ಮಾಡಿಸೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಐರನ್ ಬಾಕ್ಸ್ ಇಟ್ಟು ಒಂದು ಟೇಬಲ್ ಹಾಕೋಣ ಅಂತ. ಏನಕ್ಕಂದರೆ ಎಲ್ಲರೂ ಬಂದುಬಿಟ್ಟು ಐರನ್ ಮಾಡ್ಕೋಬೋದು ಮನೇಲಿರೋರು. ಏನಕ್ಕಂದರೆ ಅವ್ರವ್ರ ರೂಮಿಗೆ ಮಾಡಿಸ್ಕೊಂಡ್ರೆ ಅದು ಪ್ರೈವಸಿ ಇರಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಒಂದು ಐರನ್ ರ್ಯಾಕ್ ಥರ ಮಾಡಿಸಿ ಐರನ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸ್ವಿಚ್ ಬೋರ್ಡ್ ಕೂಡ ಮಾಡಿಸಿದ್ದೀವಿ. ಅದಾದಮೇಲೆ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಅಂತೂ ತುಂಬ ದೊಡ್ಡದಾಗಿ ಬಂದಿದೆ. ವಿಂಡೋಸ್ ಕೂಡ ಅಷ್ಟೇ, ಇದು ಕ್ರಾಸ್ ವೆಂಟಿಲೇಷನ್ ಆಗಿ ಮಾಡಿಸಿದ್ವಿ. ತುಂಬ ಅಂದರೆ ತುಂಬ ದೊಡ್ಡದಾಗಿ ಬಂದಿದೆ. ನೆಕ್ಸ್ಟು ಇದು ಬಂದರೆ ವಾಕಿಂಗ್ ವಾರ್ಡ್ರೂಮ್. ಇಲ್ಲಿ ವಾಕಿಂಗ್ ವಾರ್ಡ್ರೂಬಲ್ಲಿ ಇಲ್ಲೂ ಕೂಡ ವಾರ್ಡ್ರೂಬ್ ಬರುತ್ತೆ, ಇಲ್ಲಿ ಮಿರರ್ ಬರುತ್ತೆ. ನೆಕ್ಸ್ಟು ವಾರ್ಡ್ರೂಬ್ ಪಕ್ಕನೇ ವಾಶ್ರೂಮ್ ಎಲ್ಲ ಕಡೆಯೂ ಸ್ವಲ್ಪ ದೊಡ್ಡದಾಗೇ ಇದೆ. ಏನಕ್ಕೆ ಅಂದರೆ ಇಲ್ಲಿ ನಾವು ಪಾರ್ಟಿಷನ್ ಮಾಡ್ತೀವಿ, ಡ್ರೈ ಏರಿಯಾ ವೆಟ್ ಏರಿಯಾ ಅಂತ. ಇಲ್ಲಿ ಬಂದು ಮಿರರ್ ಮತ್ತು ಇಲ್ಲಿ ಒಂದು ಸಿಂಕ್ ಬರುತ್ತೆ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ಪಕ್ಕನೇ ಇನ್ನೊಂದು ರೂಮ್ ಇದೆ, ಬನ್ನಿ ತೋರಿಸ್ತೀನಿ. ಇದು ಒಂದು ಬೆಡ್ರೂಮ್. ಈ ರೂಮಲ್ಲೂ ಕೂಡ ನಾವು ಕ್ರಾಸ್ ವೆಂಟಿಲೇಷನ್ನೇ ಇದೆ. ವಿಂಡೋಸು ಏರ್ ಚೆನ್ನಾಗಿ ಪಾಸ್ ಆಗಬೇಕು ಅಂತ ಕ್ರಾಸ್ ವೆಂಟಿಲೇಷನ್ ಇಟ್ಟಿದ್ದೀವಿ. ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಎಲ್ಲ ಬಾತ್ರೂಮು ಸ್ವಲ್ಪ ದೊಡ್ಡದಾಗೇ ಇದೆ. ಇಲ್ಲೂ ಅಷ್ಟೇ ಪಾರ್ಟಿಷನ್ ಬರುತ್ತೆ, ಮತ್ತು ಇಲ್ಲೊಂದು ಮಿರರು ಮತ್ತು ಇಲ್ಲೊಂದು ಸಿಂಕ್ ಬರುತ್ತೆ. ಅದಕ್ಕೆ ಸ್ವಿಚ್ ಬೋರ್ಡ್ ಕೂಡ ಇಲ್ಲೇ ಇರುತ್ತೆ. ಈ ರೂಮ್ ಪಕ್ಕನೇ ಬಾಲ್ಕನಿ ಇದೆ. ಬಾಲ್ಕನಿನ ನಾವು ತುಂಬ ಅಂದರೆ ತುಂಬ ದೊಡ್ಡದಾಗಿ ಬಿಟ್ಕೊಂಡಿದ್ದೀವಿ. ಇದು ಹೇಳ್ಬೇಕು ಅಂದರೆ ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಬಾಲ್ಕನಿಲಿ ಇಲ್ಲಿ ನಾವು ಒಂದು ಬುದ್ಧದು ಸ್ಟ್ಯಾಚ್ಯೂ ಅಥವಾ ವಾಲ್ ಪೇಂಟಿಂಗ್ ಮಾಡಿಸೋಣ ಅಂತ ಪ್ಲ್ಯಾನ್ ಇದೆ. ಸ್ಟ್ಯಾಚ್ಯೂಗಿಂತ ವಾಲ್ ಪೇಂಟಿಂಗ್ ಮಾಡಿಸಿದ್ರೆ ತುಂಬಾ ಲುಕ್ಕಾಗಿ ಕಾಣುತ್ತೆ, ಮತ್ತು ಇಲ್ಲಿ ಕುತ್ಕೊಂಡು ಮೆಡಿಟೇಷನ್ ಕೂಡ ಮಾಡ್ಬೋದು ಅಂತ ಇಲ್ಲಿ ಬುದ್ಧದು ವಾಲ್ ಪೇಂಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಒಂದು ಟೇಬಲ್ ಹಾಕಿ ಒಂದು 4 ಚೇರ್ ಹಾಕಿ ಆರಾಮಾಗಿ ಕುತ್ಕೊಂಡು ಸಂಜೆ ಟೈಮು ಈ ವೆದರ್ನ ನೋಡಿಕೊಂಡು ಈ ನೇಚರ್ನ ನೋಡಿಕೊಂಡು ಕಾಫಿ ಕುಡಿಯೋಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ನಾವು ಇಲ್ಲಿ ದೊಡ್ಡದಾಗಿ ಬಾಲ್ಕನಿ ಬಿಟ್ಕೊಂಡಿದ್ದೀವಿ. ತುಂಬ ಜನ ಕೇಳ್ತಾರೆ ಏನಕ್ಕೆ ಬಾಲ್ಕನಿ ಇಷ್ಟು ದೊಡ್ಡದಾಗಿ ಬಿಟ್ಕೊಂಡಿದ್ದೀರಾ ಅಂತ. ನಮಗೆ ಏನಂದರೆ ಬಾಲ್ಕನಿ ಸ್ವಲ್ಪ ದೊಡ್ಡದಾಗೇ ಇರಬೇಕು, ಮತ್ತು ನಂದು ಒಂದು ಪ್ಲ್ಯಾನ್ ಇದೆ, ಇಲ್ಲೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಹಾಕ್ಕೊಳ್ಳೋಣ ಅಂತ. ಹಾಗಾಗಿ ದೊಡ್ಡದಾಗೇ ಬಿಟ್ಕೊಂಡಿದ್ವಿ. ಏನಕ್ಕೆ ಪ್ಲ್ಯಾಂಟ್ಸ್ ಎಲ್ಲ ಹಾಕ್ಬಿಟ್ರೆ ಜಾಗ ಸ್ವಲ್ಪ ಚಿಕ್ಕದು ಅನಿಸ್ಬಿಡುತ್ತೆ, ಹಾಗಾಗಿ ತುಂಬ ದೊಡ್ಡದಾಗೇ ಬಿಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಒಂದು ಸ್ವಿಂಗ್ ಹಾಕ್ಸೋಣ, ಈ ನೇಚರ್ ಜೊತೆ ಕುತ್ಕೊಂಡು ಕಾಫಿ ಕುಡಿತಾ ಸ್ವಿಂಗಲ್ಲಿ ತೆಲಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಂತ ಇಲ್ಲಿ ಸ್ವಿಂಗ್ ಬಿಡಿಸ್ಕೊಂಡಿದ್ದೀನಿ. ಬನ್ನಿ ನೆಕ್ಸ್ಟ್ ಹೋಗೋಣ ಮೇಲೆ. ಓಕೆ, ನೆಕ್ಸ್ಟು ಮೇಲೆ ಗೆಸ್ಟ್ ರೂಮು ಮತ್ತು ಟೆರಸ್ ಇದೆ. ಇಲ್ಲೂ ಒಂದು ವಿಂಡೋ ಬಂದಿದೆ, ತುಂಬ ದೊಡ್ಡದಾಗಿದೆ. ಮತ್ತು ಇಲ್ಲಿ ನಾವು ಸ್ಕೈ ಲೈಟಿಗೆ ಅಂತ ಒಂದು ಡಿಸೈನ್ ಮಾಡಿಸಿದ್ದೀವಿ. ಸೂರ್ಯನ ಬೆಳಕು ಫುಲ್ ಡೈರೆಕ್ಟ್ ಫಸ್ಟ್ ಫ್ಲೋರಿಗೆ ಬರುತ್ತೆ. ಮನೆ ಲಿವಿಂಗ್ ಏರಿಯಾಗೆ ಇದು ಬೆಳಕೆಲ್ಲ ಬೀಳುತ್ತೆ. ಅದಾದಮೇಲೆ ಇಲ್ಲಿ ಬಂದರೆ ಗೆಸ್ಟ್ ರೂಮ್. ಇದು ಗೆಸ್ಟ್ ರೂಮು ಕೂಡ ತುಂಬ ದೊಡ್ಡದಾಗೆ ಬಂದಿದೆ. ಇಲ್ಲೂ ಅಷ್ಟೇ ವಿಂಡೋ ಮತ್ತು ತುಂಬ ದೊಡ್ಡದಾಗೆ ಇಡಿಸಿದ್ದೀವಿ. ಇದು ಗೆಸ್ಟ್ ರೂಮ್. ಮತ್ತು ಇಲ್ಲಿ ನಾವು ವಾಶ್ರೂಮ್ ಮೇಲೆ ಸ್ವಲ್ಪ ಜಾಗ ಬಿಡಿಸಿದ್ದೀವಿ. ಏನಾರ ಚಾಪೆ ಗೆಸ್ಟ್ ಬಂದವರಿಗೆ ಅವರಿಗೆ ಏನಾರ ದಿಂಬಾಗಲಿ, ಪಿಲ್ಲೋಸ್ ಕವರ್ಸು ಅಥವಾ ಪಿಲ್ಲೋ ಆಗಲಿ, ಚಾಪೆ ಎಲ್ಲ ಇಟ್ಕೊಳ್ಳೋಕ್ಕೆ ಮೇಲೆ ಇಟ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಅಂತ ಅಲ್ಲೊಂದು ಸ್ವಲ್ಪ ಜಾಗ ಬಿಡಿಸಿದ್ದೀವಿ. ಅದಾದಮೇಲೆ ಇದು ಬಂದು ವಾಶ್ರೂಮ್. ಮೇನು ನಾವು ಗೆಸ್ಟ್ ರೂಮಲ್ಲಿ ಏನು ಮಾಡಿಸಿದ್ದೀವಿ ಅಂದರೆ ಇಲ್ಲಿ ನಾವು ಇಂಡಿಯನ್ ಟಾಯ್ಲೆಟ್ ಮಾಡಿಸಿದ್ದೀವಿ. ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಮಾಡಿಸಿಲ್ಲ ನಾವು. ಏನಕ್ಕೆ ತುಂಬ ಜನಕ್ಕೆ ಇಂಡಿಯನ್ ಟಾಯ್ಲೆಟ್ ಯೂಸ್ ಆಗುತ್ತೆ, ಹಾಗಾಗಿ ನಾವು ಇಂಡಿಯನ್ ಟಾಯ್ಲೆಟ್ ಕೂಡ ಇರಲಿ ಅನ್ನೋ ಪರ್ಪಸ್ಸಿಗೆ ಮಾಡಿಸಿದ್ದೀವಿ. ಆಮೇಲೆ ಇಲ್ಲಿ ಸ್ವಲ್ಪ ಜಾಗ, ಇಲ್ಲಿ ಸೋಪೆಲ್ಲ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಒಡಿಸಿದ್ದೀವಿ. ಇದು ಗಾರೆಲ್ಲೇ ಮಾಡಿರೋದು. ನೆಕ್ಸ್ಟು ಇಲ್ಲಿ ಬಂದರೆ
ಹಂಡೆ ಒಲೆ ಮೇನ್ ಈ ಮನೇಲಿ ಏನಂದರೆ ಹಂಡೆ ಒಲೆಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಏನಕ್ಕಂದರೆ ಆಗಿನ ಕಾಲದಲ್ಲೆಲ್ಲ ಹಂಡೆ ಒಲೆಯಲ್ಲಿ ಸ್ನಾನ ಮಾಡಿದ್ರೆ ಮೈ ಎಲ್ಲ ಗಟ್ಟಿಯಾಗಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮತ್ತು ಏರ್ ಫಾಲ್ ಕೂಡ ಆಗಲ್ಲ. ಹಾಗಾಗಿ ನಾವು ಇಲ್ಲಿ ಹಂಡೆ ಒಲೆ ಮಾಡಿಸಿದ್ದೀವಿ. ಅದಾದಮೇಲೆ ಗೆಸ್ಟ್ ರೂಮ್ ಪಕ್ಕನೇ ಇಲ್ಲಿ ನಾವು ವಾಷಿಂಗ್ ಮಿಷಿನ್ ಪಾಯಿಂಟ್, ಇಲ್ಲಿ ವಾಷಿಂಗ್ ಮಿಷಿನ್ ಇಡೋಣ ಅಂತ ಮಾಡಿಸಿದ್ದೀವಿ. ಇಲ್ಲೂ ಕೂಡ ವಿಂಡೋ ಇದೆ. ಮತ್ತು ಇಲ್ಲಿ ಸ್ವಿಚ್ ಬೋರ್ಡೆಲ್ಲ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿದ್ದೀವಿ. ಏನಕ್ಕದು ನೆಸೆಸರಿ ಆಗುತ್ತೆ. ಆಮೇಲೆ ಮತ್ತೆ ಮಾಡಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ, ವರದಿ ಮಾಡೋಕ್ಕೆಲ್ಲ ಆಗಲ್ಲ. ಹಾಗಾಗಿ ಸ್ವಲ್ಪ ಸ್ವಿಚ್ ಬೋರ್ಡ್ಸ್ ಎಲ್ಲ ಸ್ವಲ್ಪ ಇರಲಿ, ಜಾಸ್ತಿ ಇರಲಿ, ಏನಕ್ಕಾರ ಯೂಸ್ ಆಗುತ್ತೆ ಅಂತ ನಾವು ಬಿಟ್ಕೊಂಡಿದ್ದೀವಿ. ಅದಾಗಿದ ತಕ್ಷಣ ನೆಕ್ಸ್ಟ್ ಬಂದರೆ ಇದು ಟೆರಸ್ ಕೂಡ ತುಂಬಾ ದೊಡ್ಡದಾಗಿದೆ. ಇಲ್ಲಿ ನಾವು ಹಂಚು ಹಾಕ್ಸೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಫಸ್ಟು ಶೀಟ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ. ಶೀಟು ಅದು ಮಳೆ ಬಂದಾಗೆಲ್ಲ ಸೌಂಡ್ ಎಲ್ಲ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಹಂಚು ಹಾಕ್ಸೋಣ ಅಂತ ಪ್ಲ್ಯಾನ್ ಇದೆ. ಮತ್ತು ಹಂಚು ಹಾಕ್ಸಿ ಇಲ್ಲಿ ಒಂದು ಸ್ವಿಂಗ್ ಬಿಡೋಣ ಅಂತಲೂ ಅಂದ್ಕೊಂಡಿದ್ದೀವಿ ದೊಡ್ಡದಾಗಿ ಜೋಕಾಲಿ. ನೆಕ್ಸ್ಟು ಇಲ್ಲಿಗೆ ನಾವು ಎಲ್ಲರೂ ಹಾಗೆ ಬಿಡ್ತಾರೆ, ನಾವು ಟೈಲ್ಸ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿ ಒಂದು ಟ್ಯಾಪ್ ಮಾಡಿಸಿದ್ದೀವಿ. ಇಲ್ಲಿ ಒಂದು ಬಟ್ಟೆ ಒಗೆಯೋಕ್ಕೆ ಕಲ್ಲು ಹಾಕ್ಸಿ ಬಟ್ಟೆ ವಾಶ್ ಮಾಡೋಕ್ಕೆ ಅಂತ ಇಲ್ಲೊಂದು ಮಾಡಿಸಿದ್ದೀವಿ. ಮತ್ತು ಇದು ಬಂದು ಫುಲ್ ಟಾಪ್ ಫ್ಲೋರಲ್ಲಿ ನಾವು ಸೋಲಾರ್ ಪಾಯಿಂಟ್ ಇರುತ್ತೆ, ಮತ್ತು ಟ್ಯಾಂಕು ಮತ್ತು ಸಾಫ್ಟ್ನರ್ ಹಾಕ್ಸೋಣ ಅಂತಿದ್ದೀವಿ. ಸಾಫ್ಟ್ನರ್ ಏನಕ್ಕೆ ಅಂತ ಅಂದರೆ ಬೋರ್ವೆಲ್ ನೀರಲ್ಲಿ ಡೈರೆಕ್ಟಾಗಿ ಸ್ನಾನ ಮಾಡಿದ್ರೆ ಏರ್ ಫಾಲ್ ತುಂಬ ಆಗುತ್ತೆ. ಹಾಗಾಗಿ ಸಾಫ್ಟ್ನರ್ ಹಾಕ್ಸಿ ನಾವು ತಲೆ ಸ್ನಾನ ಮಾಡಿದ್ರೆ ಅಷ್ಟು ಏರ್ ಫಾಲ್ ಆಗಲ್ಲ. ಹಾಗಾಗಿ ಸಾಫ್ಟ್ನರ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಮನೆಗೆ ಎಷ್ಟು ಕಾಸ್ಟ್ ಆಗಿರ್ಬೋದು ಅಂತ ಕಮೆಂಟ್ ಮಾಡಿ. ಮತ್ತು ನಿಮಗೆ ಟೈಲ್ಸು, ಸಿಮೆಂಟು, ಮರದ್ದು ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ ಕಮೆಂಟ್ ಮಾಡಿ, ನಾನು ಅದರಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಕು ನಾವು ಟೈಲ್ಸ್ ತರಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನ ಹೀಗೆ ವಾಚ್ ಮಾಡ್ತಾ ಇರಿ. ಮತ್ತು ನಾವು ಟೈಲ್ಸ್ ಎಲ್ಲಿ ತರ್ತೀವಿ, ಯಾವ ಶಾಪ್ನ ಚೂಸ್ ಮಾಡ್ತೀವಿ, ನಮಗೆ ಎಷ್ಟು ಅಮೌಂಟಿಗೆ ಹಾಕ್ಕೊಡ್ತಾರೆ, ಮತ್ತು ಯಾವ ಥರ ಟೈಲ್ಸ್ ಸೆಲೆಕ್ಟ್ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.